ಗುರುಭ್ಯೋ ನಮಃ. ಮಾಯಕಾರ ಪ್ರಭುಭ್ಯೋ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರ್ವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ನೋಟಿಫಿಕೇಶನ್ ನಿಮಗೆ ಬರ್ತಾ ಇಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅದರ ಜೊತೆಗೆ ಸಂಚಿಕೆಗಳನ್ನು ಮಿಸ್ ಮಾಡದೆ ನೋಡ್ತಾ ಇರಿ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಾಡಿ ಜ್ಯೋತಿಷ್ಯದ ವಿಶೇಷವಾಗಿರುವಂತಹ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದರಲ್ಲಿ ಅನೇಕ ತರಹದ ಬೇರೆ ಬೇರೆ ಭಿನ್ನವಾಗಿರುವಂತಹ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಪರಾಶರ ಪದ್ಧತಿ ಮತ್ತು ನಾಡಿಯ ಅನೇಕ ಬೇರೆ ಬೇರೆ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇನ್ನು ನಾವು ಈ ವಾರದ 12 ರಾಶಿಯವರ ಫಲಾಫಲವನ್ನು ನೋಡೋಕ್ಕಿಂತ ಮುಂಚೆ ಈ ವಾರದ ಹೈಲೈಟ್ಸ್ ನೋಡೋದಾದ್ರೆ ಮಾರ್ಚ್ 4ನೇ ತಾರೀಕಿಂದ ಮಾರ್ಚ್ 10ನೇ ತಾರೀಕುವರೆಗೂ ಕೂಡ ಇರುವಂಥದ್ದು. ಶೋಭಕೃತು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ ಇರುವಂಥದ್ದು. ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ರಾಹುಕೇತುಗಳ ಬದಲಾವಣೆಗಳಾಗ್ತಾ ಇರುವಂಥದ್ದು. ರೇವತಿ ನಕ್ಷತ್ರ 2ನೇ ಪಾದಕ್ಕೆ ರಾಹು, ಹಸ್ತ ನಕ್ಷತ್ರ 4ನೇ ಪಾದಕ್ಕೆ ಕೇತು. ಮಾರ್ಚ್ 4ನೇ ತಾರೀಕು ಬದಲಾವಣೆ ಆಗ್ತಾ ಇದ್ರೆ ಬೆಳಿಗ್ಗೆ 9 ಗಂಟೆಗೆ ಪಾದ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮಾರ್ಚ್ 6ನೇ ತಾರೀಕು ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ವ್ರತ ಇರುವಂಥದ್ದು. ಎಲ್ಲರೂ ಕೂಡ ಆ ವ್ರತದಲ್ಲಿ ಪಾಲ್ಗೊಂಡು ಅನುಗ್ರಹವನ್ನು ಪಡ್ಕೊಳ್ಳಿ. ಇನ್ನು 8ನೇ ತಾರೀಕು ತ್ರಯೋದಶಿ ಇರುವಂಥದ್ದು. ಅವತ್ತು ವಿಶೇಷವಾಗಿ ಪ್ರದೋಷ ಪೂಜೆ, ಮಹಾಶಿವರಾತ್ರಿ ಹಬ್ಬ ಇರುವಂಥದ್ದು. ಮತ್ತು 10ನೇ ತಾರೀಕು ಅಮಾವಾಸ್ಯೆ ಇರುವಂಥದ್ದು. ಶಿವರಾತ್ರಿ ಅಮಾವಾಸ್ಯೆ ಅಂತ ನಾವು ಕರಿತೀವಿ. ಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಪ್ರೀತಿಯಿಂದ ಎಲ್ಲರೂ ಆಚರಣೆ ಮಾಡಿ ಅಂತ ಹೇಳ್ತಾ ತಿಳಿಸ್ತಾ ಇದ್ದೇನೆ. ಇನ್ನು ಪ್ರಮುಖವಾಗಿ ಇವತ್ತು 12 ರಾಶಿಯವರ ಫಲಾಫಲಗಳ ಬಗ್ಗೆ ಇವತ್ತು ನಾವು ವಿಸ್ತೃತವಾಗಿ ಮಾತಾಡ್ತಾ ಹೋಗೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಮೇಷರಾಶಿಯವ್ರಿಗೆ 3, 3, 6, 3, 9, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದಂತಹ ವಸ್ತು, ಕಳೆದು ಹೋದಂತಹ ಪ್ರೀತಿ ಸಿಗುವಂತಹ ಯೋಗ, ಶಾರೀರಿಕ ಸೌಖ್ಯ ಕೂಡ ನಿಮಗೆ ಚೆನ್ನಾಗಿದೆ. ಇದು ಮೇಷರಾಶಿಯವರ ಈ ವಾರದ ಫಲ. ಇನ್ನು ವೃಷಭ ರಾಶಿಯವರ ಬಗ್ಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ. ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭ ಪ್ರಾಪ್ತಿ ಆಗ್ತದೆ. ಇನ್ನು ಮಿಥುನ ರಾಶಿಯವರ ಬಗ್ಗೆ ನೋಡೋಣ. ಮೂರು, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಿಥುನ ರಾಶಿಯವರಿಗೆ ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ, ನಿಮ್ಮ ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ. ಮಿಥುನ ರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿಯವರ ಬಗ್ಗೆ ನಾವು ನೋಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ 3, 2, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. 5 ಕವಡೆ ಕರ್ಕಾಟಕ ರಾಶಿಯವರಿಗೆ ಅಶುಭ ಸಮಾಚಾರ ಕೇಳುವಂಥದ್ದು, ರಾಜ್ಯಾಧಿಕಾರಿಗಳಿಂದ ಭಯ, ಅಪವಾದ ಭಯ, ಕಾರ್ಯದಲ್ಲಿ ವಿಘ್ನ, ಅಂದುಕೊಂಡಿರುವಂಥ ವಿಚಾರವನ್ನು ಸದ್ಯಕ್ಕೆ ಮಾಡದೇ ಇದ್ರೆ ಒಳ್ಳೆಯದು. ಈ ವಾರ ಪ್ರಾಬ್ಲಮ್ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಅಮ್ಮನವರ ದರ್ಶನ ಮತ್ತು ಗೋಪೂಜೆಯನ್ನು ಮಾಡುವಂಥದ್ದು, ಕೆಂಪು ಹೂವು ಅಥವಾ ಬಿಳಿ ಹೂವನ್ನು ಅರ್ಪಣೆ ಮಾಡುವಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ಸಿಂಹರಾಶಿಯವರಿಗೆ. 7 ಕವಡೆ ಬಿದ್ದರೆ ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯ ನೆರವೇರುವುದು, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ಪ್ರಾಪ್ತಿಯಾಗುತ್ತದೆ. ಇನ್ನು ಕನ್ಯಾ ರಾಶಿಯವರ ಬಗ್ಗೆ ನೋಡೋಣ. ಕನ್ಯಾ ರಾಶಿಯವರಿಗೆ 4, 8, 8, 3, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ.
ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ, ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ, ಪದ್ಮಾವತಿ ದರ್ಶನವನ್ನು ಮಾಡಿ, ಸ್ವಲ್ಪ ತುಳಸಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ವಾರದ ಡಿಸ್ಟರ್ಬೆನ್ಸಸ್ ಕಮ್ಮಿ ಆಗುತ್ತೆ. ಇನ್ನು ತುಲಾರಾಶಿಯವರ ಬಗ್ಗೆ ಮಾತಾಡೋದಾದ್ರೆ, ತುಲಾರಾಶಿಯವರು 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಿಂದ ಕಾರ್ಯಗಳು ನೆರವೇರುತ್ತದೆ. ತುಲಾರಾಶಿಯವರಿಗೆ ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ನಾವು ಮಾತಾಡೋಣ. ವೃಶ್ಚಿಕ ರಾಶಿಯವರಿಗೆ 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಧನಲಾಭ, ಬಂಧುಗಳ ದರ್ಶನ, ಅವರಿಂದ ಅನುಕೂಲ ಆಗುವಂಥದ್ದು, ಸ್ನೇಹಿತರಿಂದ ಅನುಕೂಲ ಆಗುವಂಥದ್ದು, ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳ ಬಗ್ಗೆ ಮಾತುಕತೆ ಮತ್ತು ಕಾರ್ಯಗಳು ನೆರವೇರುವಂತಹ ಯೋಗ ಇದೆ. ಧನುಸು ರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಧನುಸು ರಾಶಿಯವರಿಗೆ 3, 6, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು, ಆದ್ರೆ ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅವಮಾನಗಳಾಗುತ್ತೆ, ಧನ ನಷ್ಟ ಆಗುತ್ತೆ, ಮೋಸ ಹೋಗುವಂತ ಸಾಧ್ಯತೆಗಳಿರ್ತದೆ. ಧನುಸು ರಾಶಿಯವರು ಕುಲದೇವರ ಪೂಜೆಯನ್ನು ಮಾಡುವಂಥದ್ದು, ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ವಾರವನ್ನು ಪ್ರಾರಂಭ ಮಾಡಬೇಕು. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯವು ಪ್ರಾಪ್ತಿಯಾಗುತ್ತದೆ. ವಿಶೇಷವಾಗಿ ಮಕರ ರಾಶಿಯವರಿಗೂ ಕೂಡ ಈ ವಾರ ಶುಭ ಫಲ ಇದೆ. ಇನ್ನು ಕುಂಭರಾಶಿಯವರ ಬಗ್ಗೆ ನೋಡೋಣ. ಕುಂಭರಾಶಿಯವರಿಗೆ 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ, ಕಾರ್ಯದಲ್ಲಿ ಜಯ ಮತ್ತು ಲಾಭವು ಪ್ರಾಪ್ತಿಯಾಗುತ್ತದೆ. ಕುಂಭರಾಶಿಯವರಿಗೆ ಕೂಡ ಈ ವಾರ ಚೆನ್ನಾಗಿದೆ. ಸ್ವಲ್ಪ ಸಾಡೆ ಸಾತಿ ಇದೆ, ಸ್ವಲ್ಪ ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ, ಶಿವನ ದರ್ಶನವನ್ನು ಮಾಡ್ತಾ ಬನ್ನಿ. ಆದಷ್ಟು ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಮೀನರಾಶಿಯವರ ಬಗ್ಗೆ ನೋಡೋದಾದ್ರೆ, ಮೀನರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ. ಬಹಳ ಚೆನ್ನಾಗಿರುವಂಥದ್ದು. ಮೀನರಾಶಿಯವರಿಗೆ ಕೂಡ ಈ ವಾರ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಾರದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಜೊತೆಗೆ ಇದೇ ಶಿವರಾತ್ರಿ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನು ತಂದುಕೊಡ್ಲಿ, ಅಷ್ಟೈಶ್ವರ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.